ಸೊ ನಾನು ಡ್ಯಾನ್ಸ್ ಶುರು ಮಾಡಿದ್ದು ನಾನು ಚಿಕ್ಕವಳಿರ್ಬೇಕಾದ್ರೇನೆ. ಸೊ ನಮ್ಮ ಮಮ್ಮಿ ಫ್ರೆಂಡ್ ಒಬ್ರು ಗಿರ್ಜಾ ಆಂಟಿ ಅಂತ ಇದ್ದಾರೆ. ಸೊ ಅವರೇ ಆ್ಯಕ್ಚುಲಿ ರಿಯಲೈಸ್ ಮಾಡಿದ್ದು ನಮ್ಮ ಮಮ್ಮಿಗೆ, ಸೇಯಿಂಗ್ ದಟ್ ಶೀ ಈಸ್ ಟ್ಯಾಲೆಂಟೆಡ್, ಅವಳಿಗೆ ಡ್ಯಾನ್ಸ್ ಅಂದರೆ ಇಂಟ್ರೆಸ್ಟ್ ಇದೆ, ಸೊ ಅವಳ ಕೈಲಿ ಡ್ಯಾನ್ಸ್ ಮಾಡಿಸಿ ಅಂತ. ಸೊ ಬೇರೆ ಬೇರೆ ಸಣ್ಣ ಪುಟ್ಟ ಪ್ರೋಗ್ರಾಮ್ಸಲ್ಲೆಲ್ಲ ನಾನು ಕರ್ಕೊಂಡು ಹೋಗ್ಬಿಡೋದು ಚಿಕ್ಕವಳಿರ್ಬೇಕಾದ್ರೆ, ಡ್ರೆಸ್ ಹಾಕಿಸ್ಬಿಡೋದು, ತೂ ಚೀಸ್ ಬಡಿ ಹೇ ಮಸ್ತ್ ಮಸ್ತ್ ಮಾಡಿಸೋರು. ಆಮೇಲೆ ಚೋಲಿಗೆ ಪೀಚೆಗೆ ಹೇ ಡ್ಯಾನ್ಸ್ ಮಾಡಿಸೋರು. ಆಮೇಲೆ ಇದು ಯಾವುದದು ಏಕಾಲಿ ಕಾಲಿ ಯಾಕೆ ಇದೆಲ್ಲ ಆವಾಗ, ಮತ್ತು ಮುಕ್ಕಾಬಲ ಅದೆಲ್ಲ ಹಾಡಿಗೆ ಡ್ಯಾನ್ಸ್ ಮಾಡಿಸೋರು ನಮ್ಮ ಮಮ್ಮಿ ಮತ್ತು ಅವ್ರ ಫ್ರೆಂಡ್ಸು. ಸಣ್ಣ ಪುಟ್ಟ ಪ್ರೋಗ್ರಾಮ್ಸ್ ಏನೇನಿದ್ರು. ಸೊ ಅದು ಹೋಗ್ತಾ ಹೋಗ್ತಾ ಹಾಗೆ ನಾನು ಮತ್ತು ಅವರು ಗಿರ್ಜಾಂಟಿ ಅಂತ ಏನು ಹೇಳಿದೆ, ಅವ್ರ ಮಕ್ಕಳು ಕೂಡ, ನಾವು 3 ಜನನು ಭರತನಾಟ್ಯಂ ಸೇರ್ಕೊಂಡ್ವಿ ಗುರು ಶ್ರೀಮತಿ ರಾಧಾ ಶ್ರೀಧರ್ ಅವ್ರ ಹತ್ರ. ಸೊ ಭರತನಾಟ್ಯಂ ಕಲಿತಾ ಕಲಿತಾ ಬೇರೆ ಬೇರೆ ಫಾರ್ಮ್ಸಲ್ಲೂ ಕೂಡ ಕಲಿಯೋದಕ್ಕೆ ಶುರು ಮಾಡಿದ್ದು. ಸೊ ಮೆಮೊರೇಬಲ್ ಥಿಂಗ್ಸ್ ಅಂತಂದರೆ ಡ್ಯಾನ್ಸ್, ಐ ಫೀಲ್ ಡ್ಯಾನ್ಸ್ ಇಸ್ ಓನ್ಲಿ ಒನ್ ಬಿಗ್ ಮೆಮೊರಿ ಆ್ಯಂಡ್ ಐ ಆಮ್ ಸೋ ಬ್ಲೆಸ್ಡ್. ಆ್ಯಂಡ್ ಇದು ದೇವರೇ ಕೊಟ್ಟಿರೋದಲ್ವ ಟ್ಯಾಲೆಂಟು. ಸೊ ದೇವ್ರಿಗೆ ಹೇಳ್ಬೇಕು ಥ್ಯಾಂಕ್ ಯು ಅಂತ. ಸೇಯಿಂಗ್ ದಟ್ ಬಿಕಾಸ್ ಡ್ಯಾನ್ಸ್ ಹೆಂಗೆ ಅಂತಂದರೆ, ಒಂದು ಫಿಸಿಕಲಿನೂ ನಾವು ಚೆನ್ನಾಗಿರ್ತೀವಿ, ಎಕ್ಸಸೈಸ್ ಥರನೂ ಅದು ವರ್ಕ್ ಆಗುತ್ತೆ. ಮತ್ತು ಇನ್ನೊಂದೇನೆಂದರೆ ಹ್ಯಾಪಿ ಹಾರ್ಮೋನ್ಸ್ ನಮ್ಮ ಬಾಡಿ ಒಳಗಡೆ ಸಾಕಷ್ಟು ಪ್ರೊಡ್ಯೂಸ್ ಆಗಿಬಿಡುತ್ತೆ. ಬಿಕಾಸ್ ಆ ಮ್ಯೂಸಿಕ್ ಕೇಳೋದು, ಆ ಡ್ಯಾನ್ಸು, ಬಾಡಿ ಮೂಮೆಂಟು ಇದೆಲ್ಲ ಮಾಡಿದಾಗ ಮೆಮೊರಿ ಪವರ್ ಸಖತ್ತಾಗುತ್ತೆ. ಯಾಕೆಂತಂದರೆ ಹಾಡು ಒಂದು ಕಡೆ ಬರ್ತಾ ಇದೆ, ನಾನು ಹೆಂಗೆಂಗೋ ಕುಣಿಯೋಕ್ಕಾಗಲ್ಲ, ಹಾಡಿಗೆ ತಕ್ಕನಂತೆ ಸ್ಟೆಪ್ಗಳು ಹಾಕಬೇಕು. ಒಂದು ಸ್ಟೆಪ್ ಆದಮೇಲೆ ನೆಕ್ಸ್ಟ್ ಸ್ಟೆಪ್ ಯಾವುದು ಅಂತ ತಲೆಯಲ್ಲಿ ಇಟ್ಕೊಬೇಕು, ಮೆಮೊರಿ ಚೆನ್ನಾಗಾಗುತ್ತೆ. ಮತ್ತು ಗ್ರೂಪಲ್ಲಿ ಡ್ಯಾನ್ಸ್ ಮಾಡ್ತಾ ಇರಬೇಕಾದ್ರೆ ಯಾರೋ ಬೇರೆಯವ್ರು ತಪ್ಪು ಮಾಡಿದ್ರು ಅಂತ ಹೇಳ್ಬಿಟ್ಟು ಅವರು ನೋಡ್ಕೊಂಡು ನಾನು ತಪ್ಪು ಮಾಡೋಕ್ಕಾಗಲ್ಲ, ನಂದು ನಾನು ಮಾಡ್ತಾನೆ ಇರ್ಬೇಕು ಕರೆಕ್ಟಾಗಿ. ಸೊ ಈ ಥರದ್ದೆಲ್ಲ ಕಾನ್ಷಿಯಸ್ ಆಗಿ ಇರುವಂಥದ್ದು ಮಾಡೋದಕ್ಕೆ ಗೊತ್ತಾಗುತ್ತೆ. ಗ್ರೂಪಲ್ಲಿ ಶೇರಿಂಗ್ ಎಲ್ಲ ಗೊತ್ತಾಗುತ್ತೆ. ಆ್ಯಂಡ್ ತುಂಬ ಮೆಮೊರೇಬಲ್ ಅಂತಂದರೆ ಇದುವರೆಗೂ ನನಗೆ ಅನಿಸಿರೋದು ಸ್ನೇಹ ಕಪ್ಪಣ್ಣ ಅಂತ ಇದ್ದಾರೆ. ಸೊ ಅವ್ರದ್ದೊಂದು ತಂಡ ಇದೆ ಭ್ರಮರಿ ಅಂತ. ಸೊ ಅವರು ಸಾಕಷ್ಟು ಜನಪದ ಯುನೋ ಸಾಂಗ್ಸನ್ನು ಇಟ್ಕೊಂಡು, ಬೇರೆ ಬೇರೆ ಥೀಮ್ಸನ್ನು ಇಟ್ಕೊಂಡು ಅವರು ಡ್ಯಾನ್ಸ್ ಪರ್ಫಾರ್ಮೆನ್ಸಸ್ನ ಎಲ್ಲ ಕಡೆ, ನಾಟ್ ಜಸ್ಟ್ ಇನ್ ಕರ್ನಾಟಕ, ಇಂಡಿಯಾ ಆ್ಯಂಡ್ ಅಬ್ರಾಡ್ ಅವ್ರು ಮಾಡಿಸ್ತಾ ಇರ್ತಾರೆ. ಸೊ ಅದರಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೆ. ಸೊ ಕೋಲ್ಕತ್ತಾ ಮತ್ತು ಮುಂಬೈ ಈ ಕಡೆ ಎಲ್ಲ ಬೇರೆ ಬೇರೆ ಕರ್ನಾಟಕದ್ದು ಜನಪದ ಡ್ಯಾನ್ಸ್ಗಳನ್ನ, ಕಂಸಾಳೆ, ಡೊಳ್ಳು ಕುಣಿತ, ಈ ಥರದ್ದು ಯಕ್ಷಗಾನ, ಪ್ರತಿಯೊಂದು ಏನೇನು ಫೋಕ್ ಫಾರ್ಮ್ಸ್ ಇದೆ ಅದನ್ನು ಮಾಡಿಸ್ತಾ ಇದ್ರು. ಬ್ಯಾಲೆ ಥರ 1.5 hours ಅದು ಕಂಟಿನ್ಯೂಸ್ ಆಗಿ. ಸೊ ದಟ್ ಈಸ್ ದ ಮೋಸ್ಟ್ ಮೆಮೊರೇಬಲ್ ಎಕ್ಸ್ಪೀರಿಯನ್ಸ್ ನನಗೆ. ಯಾಕೆಂತಂದರೆ 5 ನಿಮಿಷದ ಡ್ಯಾನ್ಸನ್ನು ನಾವು ಸ್ಟೇಜ್ ಮೇಲೆ ಮಾಡಿ ಬಂದುಬಿಡ್ಬೋದು ಯಾವುದಾದ್ರೂ ಸಿನಿಮಾ ಗೀತೆಗೆ. ಸೊ ದಟ್ ಈಸ್ ಆಲ್ಸೋ ಗುಡ್ ಇನಫ್. ಬಟ್ ಇದು ತುಂಬ ಚಾಲೆಂಜಿಂಗು. ಯಾಕೆಂತಂದರೆ ಫಸ್ಟ್ ಆಫ್ ಆಲ್ ಹೊಸ ಫಾರ್ಮ್ ಕಲಿಬೇಕು, ಮತ್ತು ಪ್ರಾಪರ್ಟೀಸ್ ನಾವೇ ಎತ್ಕೊಂಡು ಹೋಗ್ಬೇಕು. ಆ್ಯಂಡ್ ಅದನ್ನೆಲ್ಲ ಎತ್ಕೊಂಡು ಟ್ರೈನಲ್ಲಿ ಒಂದು 30-35 ಜನ ಟ್ರೈನಲ್ಲಿ ಎತ್ಕೊಂಡು ಬಾಂಬೆಗೆ ಹೋಗಿ ಅಲ್ಲಿ ಅದನ್ನೆಲ್ಲ ಇಳಿಸ್ಕೊಂಡು, ನಾವು ಯಾರು ಕಳೆದೋಗ್ದಂಗೆ, ನಾವು ಯಾರು ಏಟ್ ಮಾಡ್ಕೊಳ್ದಂಗೆ, ಎಷ್ಟು ಇವಾಗ ನೆನೆಸ್ಕೊಂಡ್ರೆ ಅನಿಸುತ್ತೆ ವಾವ್ ಏನು ಮಾಡಿದ್ವಲ್ವ ಅವಾಗ ಅಂತ. ಬಟ್ ಡೆಫಿನೆಟ್ಲಿ ಅಂಥದ್ದೆಲ್ಲ ಏನೇನು ಕಲ್ತಿದ್ದೀವಿ ಅದೆಲ್ಲದು ಮೆಮೊರಿನೇ. ಆ್ಯಂಡ್ ಸಕ್ಕತ್ತಾಗಿದೆಯಪ್ಪ ಲೈಫು ಇವಾಗ ನೆನೆಸ್ಕೊಂಡ್ರೆ ಏನೇನೆಲ್ಲ ಮಾಡಿದ್ದೀವಿ ಅಂತ.